ನೀವು ನೋಡ್ತಾ ಇದ್ದೀರಾ ನ್ಯೂಸ್ 90 ಕರ್ನಾಟಕ. ನಾನು ಸುಬಾನಿ ಹುಕ್ಕೇರಿ. ಬೆಳಗಾವಿ ಲೋಕಸಭೆ ಉಪಚುನಾವಣೆ ಫಲಿತಾಂಶವು ಆಡಳಿತಾರೂಢ ಬಿಜೆಪಿಗೆ ಒಂದು ದೊಡ್ಡ ಪಾಠವೇ ಸರಿ. 8 ವಿಧಾನಸಭಾ ಮತಕ್ಷೇತ್ರಗಳ ಪೈಕಿ 6ರಲ್ಲಿ ಬಿಜೆಪಿ ಶಾಸಕರಿದ್ದರೂ ಕೇವಲ 2ರಲ್ಲಿ ಮಾತ್ರ ಬಿಜೆಪಿಗೆ ಲೀಡ್. ಉಳಿದ ಕಡೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಜಿಲ್ಲೆಯಲ್ಲಿ 4 ಮಂತ್ರಿಗಳು, 7-8 ನಿಗಮ ಮಂಡಳಿಯ ಅಧ್ಯಕ್ಷರು, ಕೇಂದ್ರದ ಮಂತ್ರಿಗಳಿಂದ 15 ದಿನಗಳ ಕಾಲ ಇಲ್ಲಿಯೇ ಠಿಕಾಣಿ. ಮುಖ್ಯಮಂತ್ರಿಗಳಿಂದಲೇ 2 ಸುತ್ತಿನ ಪ್ರಚಾರ. ಇಡೀ ಸರ್ಕಾರವೇ ಇಲ್ಲಿ ಬೀಡಾರ್ ಹಾಕಿತ್ತು. ಆದರೂ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದು ಕೇವಲ 5,000 ಮತಗಳಿಂದ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಆಡಳಿತ ಬಿಜೆಪಿ ನಂಬಿಕೊಂಡಿದ್ದ ಮತ ಬ್ಯಾಂಕು ಛಿದ್ರ. ಲಿಂಗಾಯತರು, ಬ್ರಾಹ್ಮಣರು, ಜೈನರು, ಮರಾಠರು ಬಿಜೆಪಿಯ ಪಕ್ಕಾ ಮತದಾರರು. ಮರಾಠರು ಎಂಇಎಸ್ ಅಭ್ಯರ್ಥಿಗೆ ಗಣನೀಯ ಪ್ರಮಾಣದಲ್ಲಿ ಮತ ಹಾಕಿದ್ದಾರೆ. 1,17,000 ಮತಗಳನ್ನು ಎಂಇಎಸ್ ಪಡೆಯುತ್ತದೆ ಎಂಬ ಲೆಕ್ಕಾಚಾರ ಯಾರಿಗೂ ಇರಲಿಲ್ಲ. 1980ರಲ್ಲಿ ಎಂಇಎಸ್ ಅಭ್ಯರ್ಥಿಯಾಗಿದ್ದ ಆನಂದ್ ಗೋಗ್ಟೆ ಪಡೆದ 76,000 ಮತಗಳೇ ಒಂದು ದಾಖಲೆಯಾಗಿ ಉಳಿದಿತ್ತು. ಆ ದಾಖಲೆಯನ್ನ ಈ ಚುನಾವಣೆಯಲ್ಲಿ ಮುರಿಯಲಾಗಿದೆ. ಬಿಜೆಪಿ ಶಾಸಕರಿರುವ ಅರಬಾವಿ, ರಾಮದುರ್ಗ, ಸೌದತ್ತಿ, ಬೆಳಗಾವಿ ದಕ್ಷಿಣ, ಬೆಳಗಾವಿ ಉತ್ತರ ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಸಿಕ್ಕಿದ್ದು ಬಿಜೆಪಿ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಇದಕ್ಕೆ ಕೇವಲ ಸತೀಶ್ ಜಾರಕಿಹೊಳಿ ಅವರ ಶಕ್ತಿಯಷ್ಟೇ ಕಾರಣವೇ? ಗ್ರಾಮೀಣ ಭಾಗದಲ್ಲಿ ರಾಜಕೀಯ ಒಳ ಸುಳುವುಗಳನ್ನು ನೋಡುತ್ತಾ ಹೋದಂತೆ ಅನೇಕ ಹೊಸ ಅಂಶಗಳು ಕಾಣುತ್ತಿವೆ. ಬಿಜೆಪಿಯು ಈ ರೀತಿ ಕಡಿಮೆ ಅಂತರದ ಗೆಲುವು ಸಾಧಿಸಲು ಕೇವಲ ಸತೀಶರ ಶಕ್ತಿಯಷ್ಟೇ ಕಾರಣವಲ್ಲ. ಬಿಜೆಪಿ ನಂಬಿಕೊಂಡಿರುವ ಲಿಂಗಾಯತ ಮತ ಬ್ಯಾಂಕ್ ಸಹ ಒಡೆದು ಹೋಗಿದ್ದರ ಸಣ್ಣ ಸುಳುವು ದೊರೆಯುತ್ತದೆ. ಇತ್ತೀಚೆಗೆ ನಡೆದ ಪಂಚಮಸಾಲಿ ಸಮಾಜದ ಒಡೆದು ಹೋಗಿದ್ದರ ಸಣ್ಣ ಸುಳಿವು ದೊರೆಯುತ್ತದೆ. ಇತ್ತೀಚೆಗೆ ನಡೆದ ಪಂಚಮಸಾಲಿ ಸಮಾಜದ ಮೀಸಲಾತಿ ಹೋರಾಟದ ಛಾಯೆಯು ಈ ಚುನಾವಣೆಯ ಮೇಲೆ ಇದ್ದಂತೆ ಭಾಸವಾಗುತ್ತಿದೆ. ಲಿಂಗಾಯತರಲ್ಲಿಯ ಹಲವು ನಾಯಕರು ಕಾಟಾಚಾರಕ್ಕೆ ಬಿಜೆಪಿ ಪ್ರಚಾರ ಮಾಡಿದರೆ ಹೊರತು ತಮ್ಮ ವಿಧಾನಸಭೆ ಚುನಾವಣೆಯನ್ನು ಹೇಗೆ ಮಾಡುತ್ತಾರೋ ಆ ರೀತಿ ಲೋಕಸಭೆ ಚುನಾವಣೆಯಲ್ಲಿ ಮಾಡಲಿಲ್ಲ ಎಂಬ ಮಾತು ಈಗ ಸಾಮಾನ್ಯ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಸೀರಿಯಸ್ ಆಗಿ ಪ್ರಚಾರ ಮಾಡಿ ಅವರ ಸಂಬಂಧವನ್ನು ಸುಮ್ಮನೆ ಕೆಡಿಸಿಕೊಳ್ಳಬೇಕು ಎಂಬ ರಾಜಕೀಯ ಲೆಕ್ಕಾಚಾರ ಬಿಜೆಪಿ ಶಾಸಕರಿಗೆ ಇತ್ತಂತೆ ಎನ್ನಲಾಗಿದೆ. ಹೀಗಾಗಿ ಅವರು ಮೌನ ವಹಿಸಿದ್ದರೆನ್ನಲಾಗಿದೆ. ಹಾಗೆ ನೋಡಿದರೆ ಕಾಂಗ್ರೆಸ್ ಕುದುರೆಯನ್ನ ಕಟ್ಟಿ ಹಾಕಿದ್ದು ಗೋಕಾಕ್ ಶಾಸಕ ಮಾಜಿ ಸಚಿವ ಶ್ರೀ ರಮೇಶ್ ಜಾರಕಿಹೊಳಿ ಸೌಕಾರ್ ಅವರು. ರಕ್ತ ಸಂಬಂಧವನ್ನು ನೋಡಿ ಅವರೇನಾದರೂ ಬರೀ ಮೌನ ವಹಿಸಿದರೂ ಬಿಜೆಪಿ ದೊಡ್ಡ ಅಂತರದಿಂದ ಸೋಲುತ್ತಿತ್ತು. ಮಂಗಳಾ ಅಂಗಡಿಯವರು ನನ್ನ ತಂಗಿ ಇದ್ದಂತೆ. ಅವರಿಗೆ ಟಿಕೆಟ್ ಕೊಟ್ಟರೆ ಅವರ ಗೆಲುವಿಗೆ ಶ್ರಮಿಸಿ ಆರಿಸಿಯೇ ತರುತ್ತೇನೆ ಎಂದು ಹೇಳಿಕೊಂಡೇ ಬಂದಿದ್ದ ರಮೇಶ್ ಜಾರಕಿಹೊಳಿ ಅವರು ಹಾಗೆ ನಡೆದುಕೊಂಡಿದ್ದಾರೆ. ಅದೇ ಅರಬಾವಿ ಬಿಜೆಪಿ ಶಾಸಕರಿಗೆ ಕಾಂಗ್ರೆಸ್ ಕುದುರೆಯನ್ನ ಕಟ್ಟಲಾಗಲಿಲ್ಲ. ಪ್ರಯತ್ನಿಸಿದರೂ ಅವರ ಅಂಕೆಗೆ ಸಿಗದೆ ಹೋಯಿತು. ಇನ್ನು ಈ ಚುನಾವಣೆಯ ಉಸ್ತುವಾರಿಯು ಬೆಳಗಾವಿ ಜಿಲ್ಲೆಯ ಹೊರಗಿನವರಿಗೆ ಸಿಕ್ಕಿದ್ದು ಸಹ ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗಿತ್ತು. ಬೆಂಗಳೂರಿನಿಂದ ಹರಿದು ಬಂದ ಸಂಪನ್ಮೂಲ ಕೆಳಗಿನ ಮಟ್ಟದ ಟೇಲ್ ಎಂಡ್ ತಲುಪಲೇ ಇಲ್ಲವಂತೆ. ಯಾರು ಎಷ್ಟು ಕತ್ರಿ ಹಾಕಿದರೆಂಬುದು ಈಗ ಬಿಜೆಪಿ ವಲಯದಲ್ಲಿ ಚರ್ಚೆಯ ವಸ್ತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ನಾಯಕನೆಂದು ಭಾವಿಸಿ ನಂಬಿರುವ ಕುರುಬ ಸಮಾಜದ ಬಹುತೇಕ ಮತಗಳನ್ನು ಸೆಳೆಯುವಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಶಸ್ವಿಯಾಗಿದ್ದಾರೆ. ಬಿಜೆಪಿ ಕೋಟೆಗೆ ನುಗ್ಗಿದ ಸತೀಶ್ ಜೊತೆಗೆ ರಾಜಕೀಯೇತರ ಸಂಬಂಧ ಹೊಂದಿರುವ ಬಿಜೆಪಿಯಲ್ಲಿನ ನಾಯಕರು ಮಂಗಳಾ ಅಂಗಡಿ ಬಂದರೆಷ್ಟು ಬಿಟ್ಟರೆಷ್ಟು. ಸತೀಶರ ಜೊತೆಗಿನ ಸಂಬಂಧವನ್ನ ನಾವೇಕೆ ಕೆಡಿಸಿಕೊಳ್ಳಬೇಕು ಎಂಬ ನಿಲುವನ್ನ ತಾಳಿದರೆನ್ನಲಾಗಿದೆ. ಈಗ ಸೋತಿದ್ದರೂ 2023ರ ವಿಧಾನಸಭೆ ಚುನಾವಣೆ ಎದುರಿಸಲು ಕಾಂಗ್ರೆಸ್ಗೆ ಹುರುಪು ಹುಮ್ಮಸ್ಸನ್ನ ಈ ಚುನಾವಣೆ ಫಲಿತಾಂಶ ತಂದುಕೊಟ್ಟಿದ್ದು ಸ್ಪಷ್ಟ. ಟಿಕೆಟ್ ಹಚ್ಚುವ ಜವಾಬ್ದಾರಿಯು ಸತೀಶರದ್ರೇ, ಆರಿಸಿ ತರೋ ಹೊಣೆಯು ಅವರದೇ ಆಗಿರುವುದರಿಂದ ಅವರು ಇನ್ನು ಗಟ್ಟಿಯಾದ ಹೆಜ್ಜೆಗಳನ್ನು ಇಡುವುದಂತೂ ನಿಶ್ಚಿತ. ಇನ್ನು ಬೆಳಗಾವಿಯಲ್ಲಿ ಬಿಜೆಪಿ ಗೆಲ್ಲಲು ಗೋಕಾಕ್ ಮತಗಳೇ ನಿರ್ಣಾಯಕವಾಗಿದ್ದರಿಂದ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ವಲಯದಲ್ಲಿ ಮತ್ತೆ ಪ್ರಭಾವ ಉಳಿಸಿಕೊಂಡಿದ್ದಾರೆ. ಕಳೆದುಕೊಂಡಿದ್ದನ್ನ ಮತ್ತೆ ಪಡೆದುಕೊಳ್ಳುವ ಬಾರ್ಗೇನಿಂಗ್ ಶಕ್ತಿಯನ್ನ ಪಡೆದುಕೊಂಡಿದ್ದಾರೆ.
ಇತ್ತ ಎಂಇಎಸ್ ಬೆಳಗಾವಿಯ 3 ಕ್ಷೇತ್ರಗಳಲ್ಲಿ ಚಿಗುರುಕೊಂಡಿದ್ದ ಮುಂಬರುವ ಪಾಲಿಕೆ ಚುನಾವಣೆಯಲ್ಲಿ ಹಾಗೂ 2023ರ ವಿಧಾನಸಭೆ ಚುನಾವಣೆಯಲ್ಲಿ ತನ್ನ ಬಲ ಪ್ರದರ್ಶಿಸಲು ತಯಾರಿ ಮಾಡಿಕೊಳ್ಳುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 90 ಕರ್ನಾಟಕ.